ನಿಜ ವಸ್ತು ಯಾವುದು ಅಂತ ಗೊತ್ತಾಗಬೇಕು. ಯಾವುದು ನಿಜ ವಸ್ತು ಅಲ್ಲ ಅಂತ ನಿಮಗೆ ಗೊತ್ತಾದಾಗ ಜೀವನ ಹಗರಾಗ್ತದೆ ಅಂತ ಹೇಳೋದು. ಡಿ ವಿ ಜಿ ಒಂದು ಕಗ್ಗದಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. 3 ಅಭಿಶಾಪ ಅಂತೆ ನರಕುಲಕ್ಕೆ 3 ಅಭಿಶಾಪಗಳಿದ್ದಾವೆ ಅಂತ. ಸ್ವಾಭಾವಿಕವ ಮರೆತು ನಭಕ್ಕೆ ಏಣಿ ಹೂಡುವುದುಂ, ಆಭಾಸವನ್ನು ಸತ್ಯವೆಂದು ಬೆಮಿಸುವುದುಂ, ಸೌಭಾಗ್ಯಗಳ ನರಸಿ ದೌರ್ಭಾಗ್ಯಕ್ಕೀಡಹುದಂ, ಅಭಿಶಾಪ ನರಕುಲಕ್ಕೆ ಮಂಕುತಿಮ್ಮ ಅಂತ. ಎಷ್ಟು ಚೆನ್ನಾಗಿದೆ. 3 ಅಭಿಶಾಪ ನಮಗಿರುವಂಥದ್ದು. ಮೊದಲನೇದು ಸ್ವಾಭಾವಿಕವ ಮರೆತು ನಭಕ್ಕೆ ಏಣಿ ಇಡುವುದು. ನನ್ನ ಶಕ್ತಿ ಏನು ಅಂತ ನನಗೆ ಗೊತ್ತಿಲ್ಲ, ನನ್ನ ಸ್ವಭಾವ ಏನು ಅಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲದೆ ಆಕಾಶಕ್ಕೆ ಏಣಿ ಇಡುವಂಥದ್ದು. ನನ್ನ ಶಕ್ತಿಯನ್ನು ಮೀರಿ ಅಥವಾ ನನ್ನ ಸಾಮರ್ಥ್ಯವನ್ನು ಮೀರಿ ನಾನು ಏನಾದರೂ ಮಾಡೋಕ್ಕೆ ಹೊರಟಾಗ ಮನಸ್ಸಿಗೆ ಆಗೋದು ನೋವೇ. ಈಗ ತಾವು ಕಂಡಿದ್ದೀರಿ, ಒಂದು ಚೂರು ನಮ್ಗೆ ಕಮ್ಮಿ ಬೀಳುತ್ತೆ ಯಾವುದಕ್ಕೋ, ಅದನ್ನು ಹೊಂದಿಸೋದಕ್ಕೆ ಎಷ್ಟು ಒದ್ದಾಡ್ತೀವಿ ಗೊತ್ತಾ. ನನ್ನ ಅಪೇಕ್ಷೆಗಳನ್ನು ಕಮ್ಮಿ ಮಾಡ್ಕೊಳ್ಳಲ್ಲ, ನನ್ನ ಅಪೇಕ್ಷೆಗಳು ಹೆಚ್ಚಾಗೇ ಇರ್ತವೆ, ಅದನ್ನು ತುಂಬ್ಕೊಳ್ಳೋಕೆ ಒದ್ದಾಡ್ತಾ ಇರ್ತೀವಿ. ಒಬ್ಬ ಶ್ರೀಮಂತ ಇದ್ದ, ಭಾರಿ ಶ್ರೀಮಂತ. ಅವನಿಗೆ ದುಡ್ಡು ಎಷ್ಟು ಬರ್ತಿತ್ತು ಅಂದರೆ ಅವ್ನು ಲೆಕ್ಕನೇ ಇಲ್ಲ. ದಿನ ರಾತ್ರಿ ಎಣಿಸಿ ಸಾಯ್ತಿದ್ದ ಅವನು, ಅಷ್ಟು ದುಡ್ಡು ಬರೋದು. ವ್ಯಾಪಾರದ ಸಾಯಂಕಾಲ ಕೂತು ಎಣಿಸೋನು. ಪಕ್ಕದಲ್ಲೆಲ್ಲ ಭಿಕ್ಷುಕ, ಭಾರಿ ಬಡವ, ಬೇಡ್ಕೊಂಬರ್ಬೇಕು, ಹೆಂಡತಿ ಎಲ್ಲೋ ಕೆಲಸ ಮಾಡಬೇಕು. ಅವ್ರು ಆರಾಮ ನಿದ್ದೆ ಮಾಡೋರು, ಚೆನ್ನಾಗಿ ನಿದ್ದೆ ಮಾಡೋರು. ಇವನಿಗನ್ನಿಸ್ತವ್ರು ಏನೂ ಇಲ್ಲ, ನಿದ್ದೆ ಮಾಡ್ತಾರಲ್ಲ, ನಾನು ಒದ್ದಾಡ್ತೀನಿ, ಇಷ್ಟು ದುಡ್ಡು ಬರ್ತದೆ, ಮತ್ತು ರಾತ್ರಿ ನಿದ್ದೆ ಇಲ್ಲ, ಒದ್ದಾಡ್ತಾ ಇರ್ತೀನಿ, ಇವ್ರು ನಿದ್ರೆ ಕೆಡಿಸೋದು ಹೇಗೆ ಅಂತ. ಈ ಸಮಯ ಹೆಂಗಿರ್ತದೆ ನೋಡಿ. ನನಗೆ ನಿದ್ದೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಪಕ್ಕದವ್ರು ನಿದ್ದೆ ಮಾಡ್ತಿದ್ರೆ ಸಂಕಟ ಆಗುತ್ತೆ. ಎಬ್ಸೋದು ಹೇಗೆ ಅವನ್ನ. ಅವನಿಗೊಬ್ಬ ಶಿಷ್ಯ ಇದ್ದ, ಗುರು ತರ್ಕ ಶಿಷ್ಯ. ಅವನು ಹೇಳಿದಂತೆ ಒಂದು ಹಾದಿ ಇದೆ ಸ್ವಾಮಿ, ಏನು ತೊಂದರೆ ಇಲ್ಲ. ಮರುದಿವಸ ಏನು ಮಾಡಿದ ಅಂದರೆ 900 ರೂಪಾಯಿಗಳನ್ನು ಹಾಕಿ ಚೀಲದಲ್ಲಿ ಹಾಕಿ ಗಂಟು ಕಟ್ಟಿ ಅವನ ಪಕ್ಕದ ಮನೆಯಲ್ಲಿ ಹಾಕ್ಬಿಟ್ಟ. ಬೆಳಿಗ್ಗೆ ಆತ ನೋಡ್ತಾನೆ, ಭಿಕ್ಷುಕ 900 ರೂಪಾಯಿ. ಅಯ್ಯೋ, ಅಪೇಕ್ಷೆ ಮಾಡದೆ ಬಂದ್ಬಿಡ್ತಾರೆ 900 ರೂಪಾಯಿ. 900 ರೂಪಾಯಿ ಬಂತು, ಒಂದು ಸಂತೋಷ ಆಗಲಿಲ್ಲ ಅವನಿಗೆ. ಇನ್ನು 100 ಸೇರಿದ್ರೆ 1000 ಆಗ್ತದಲ್ಲ. ಮೊದಲು ಊಟಕ್ಕೊಂದೇ ಒದ್ದಾಡ್ತಾ ಇದ್ದ, ಈಗ 100 ರೂಪಾಯಿ ತುಂಬಿಸೋ ಕೊಡೋಡಕ್ಕೆ ಶುರು ಮಾಡಿದ. ಒಂದ್ಸಲ ಯಾರೋ ಬಂದರು, ಕರುಣೆಯಿಂದ ಕೊಟ್ಟರು, 500 ರೂಪಾಯಿ ಕೊಟ್ಬಿಟ್ರು. ಇನ್ನೂ ಕಷ್ಟ ಆಗ್ಬಿಡ್ತು ಅವನಿಗೆ. ಈಗ 1500 ಆಯ್ತಲ್ಲ, ಇನ್ನು 2000 ಮಾಡಬೇಕು. ಇದು ಹೇಗೆ ನಭಕ್ಕೆ ಏಣಿ ಹಾಕೋದು? ಇದು ನಭಕ್ಕೆ ಏಣಿ ಹಾಕ್ಲಿಕ್ಕೆ ಆಗೋದಿಲ್ಲ, ಆಕಾಶಕ್ಕೆ ಏಣಿ ಹಾಕೋಕ್ಕಾಗತ್ತಾ? ಆದರೆ ನಮ್ಮ ಆಸೆಗಳು ಎಷ್ಟು ಮಿತಿ ಆಗ್ತಾವೆ ಅಂದರೆ, ನಮ್ಮ ಸ್ವಾಭಾವಿಕವಾದ ಶಕ್ತಿಯನ್ನು ಮರೆತು ಅಸ್ವಾಭಾವಿಕವಾದ ಪ್ರಯತ್ನಕ್ಕೆ ಹೋದಾಗ ಇದು ನರಕುಲಕ್ಕೆ ಅಭಿಶಾಪ ಅಂತ ಒಂದನೇದು. ಎರಡನೇದು ಆಭಾಸವನ್ನು ಸತ್ಯವೆಂದು ಭ್ರಮಿಸುವುದು. ಭ್ರಮ ನಮಗೆ. ಆಭಾಸವನ್ನು ಸತ್ಯವೆಂದು ಭ್ರಮಿಸುವುದು. ಎಷ್ಟೋ ಸಲ ಇರಲಾರ್ದ ನಿದ್ದೆಯನ್ನು ನಂಬ್ಕೋತೀವಿ ನಾವು. ಒಂದು ಚೂರು ಹೆಸರು ಬಂದುಬಿಡ್ತದೆ, ಏನೋ ಸಾಧನೆ, ಒಂದು ಚೂರು ಸಾಧನೆ ಆದ ಹೆಸರು ಬಂದುಬಿಡ್ತದೆ. ಜನ ಹೇಳ್ತಾರೆ, ಭಾಳ ದೊಡ್ಡವರು ಸರ್ ನೀವು, ಭಾಳ ದೊಡ್ಡವರು ಅಂತ ಹೇಳ್ತಾರೆ. ಅದು ನಂಬ್ಕೊಂಡು ಬಿಡ್ತಾರೆ. ಜನ ದೊಡ್ಡವರು ಅನ್ನೋದು ಚಂದ, ನೀವು ನಂಬ್ಕೋಬಾರ್ದು. ನಂಬ್ಕೊಂಡ್ರೆ ಆಭಾಸ ಅದು. ಯಾಕಂದ್ರೆ ಅದೇ ಜನ ಅಂತಾರೆ, ನೋಡ್ರಿ ದೊಡ್ಡವನ್ ತಿಳ್ಕೊಂಡ್ಬಿಟ್ಟಿದ್ದ ಅವನು, ಏನಾಯ್ತು ನೋಡಿ ಅವನೇ ಬರ ಅಂತಾರೆ, ಅದೇ ಜನನೂ ಅಂತಾರೆ. ಆದ್ದರಿಂದ ಆಭಾಸವನ್ನು ಸತ್ಯ ಎಂದು ಭಾವಿಸುವುದು, ಭ್ರಮಿಸುವುದು. ಚೆನ್ನಾಗಿ ಹೇಳ್ತಾರೆ, ಭ್ರಮ ಅದು. ಇಲ್ಲಿ ಶಂಕರಾಚಾರ್ಯ ಹೇಳ್ತಿರೋದು ಅದೇನೆ. ಬಹುದೊಡ್ಡ ಸಮಸ್ಯೆ ನಮಗಿರೋದಂದರೆ ಇರೋದೇ ಒಂದು, ನಾನು ಭಾವಿಸೋದೇ ಒಂದು. ಈಗ ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಪರಿವಾರದವ್ರ ಬಗ್ಗೆ ನಮಗೊಂದು ನಂಬಿಕೆ ಇದೆ, ಹೀಗಿದ್ದಾರೆ ಅಂತ.